ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಾಜ್ಯ ಸಮಿತಿ ಹಾಗೂ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ಮನುಸ್ಮೃತಿ ದಹನ ದಿವಸವನ್ನು ಆಚರಣೆ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಕುರ್ದ್ ಗ್ರಾಮದ ಹತ್ತಿರ ಇರುವಂತಹ ಫರೀದ್ ಖಾನ್ ವಾಡಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಯಿತು. ಡಿಸೆಂಬರ್ 25, 1927ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿರುವಂತಹ ಮಹಾಡ್ನಲ್ಲಿ ಮನುಷ್ಯ ಕುಲಕ್ಕೆ ಮಾರಕವಾಗಿರುವ ಮೇಲು ಕೀಳು ತಾರತಮ್ಯ ಸೃಷ್ಟಿಸುವ ಇಂತಹ ಒಂದು ಮನುಸ್ಮೃತಿಯನ್ನು ದಹನ ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ದಲಿತ ಸಮಾಜ, ಅಸ್ಪೃಶ್ಯ ಸಮಾಜ ಹಾಗೂ ಈ ದೇಶದ ವಿಚಾರವಾದಿಗಳೆಲ್ಲರೂ ಕೂಡ ಮನುಸ್ಮೃತಿಯನ್ನು ದಹನ ಮಾಡ್ತಾರೆ. ಮನುಸ್ಮೃತಿ ದಹನ ಅಂದರೆ ಹಿಂದಿನಿಂದ ಬಂದಿರತಕ್ಕಂಥ ಮೇಲು ಕೀಳು ತಾರತಮ್ಯ, ನಾವು ಶ್ರೇಷ್ಠರು, ನೀವು ಕನಿಷ್ಠರು, ನೀವು ಕೀಳು, ನಾವು ಮೇಲೆ ಅಂತಕ್ಕಂಥ ಎಲ್ಲ ವಿಚಾರಗಳಿಗೆ ತಿಲಾಂಜಲಿ ಹಾಡಿದಂತನೇ ಅರ್ಥ. ಹಿಂದೂ ಧರ್ಮದ ಇಂತಹ ಒಂದು ಅವೈಜ್ಞಾನಿಕವಾಗಿರುವಂತಹ ಧರ್ಮದ ವಿರುದ್ಧವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಸುಮಾರು 97 ವರ್ಷಗಳ ಹಿಂದೆನೇ ಮಹಾಡ್ನಲ್ಲಿ ಮನುಸ್ಮೃತಿಯನ್ನ ಸುಟ್ಟು ಹಾಕಿದ್ದಾರೆ. ಆದರೂ ಸಹ ಇಂದಿಗೂ ಕೂಡ ನಮ್ಮ ಮಧ್ಯೆ ಇರುವಂತಹ ಮೇಲು ಕೀಳು, ಜಾತಿ ತಾರತಮ್ಯ, ಮಹಿಳೆಯರ ನಿಂದನೆ, ಬಡವ ಶ್ರೀಮಂತ, ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಮಾಡುವಂತಹ ಸಂದರ್ಭ ಇವತ್ತು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾನೇ ಇರ್ತದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ನಡೆಯನ್ನ ಎಲ್ಲರೂ ಬೆಕ್ಕಸ ಬೆರಗಿನಿಂದ ನೋಡ್ತಾ ಇದ್ರು. ಅಂದಿನಿಂದ ಇಂದಿನವರೆಗೂ ಮನುಸ್ಮೃತಿ ದಹನ ದಿವಸ ಅಂತ ಡಿಸೆಂಬರ್ 25 ಆಚರಣೆ ಮಾಡ್ತಾರೆ. ನಾವು ಸಹ ಇಂದು ನಮ್ಮ ಸಂಘಟನೆ ವತಿಯಿಂದ ಮನುಸ್ಮೃತಿಯನ್ನ ಸುಡುವ ಮೂಲಕ ಭಾರತ ದೇಶದಲ್ಲಿ ಸಮಾನತೆಯ ಭಾರತ ನಿರ್ಮಾಣ ಆಗಬೇಕು, ಸಹೋದರತೆಯ ಭಾರತ ನಿರ್ಮಾಣ ಆಗಬೇಕು, ನಾವೆಲ್ಲ ಭಾರತೀಯರು ಒಂದು ತಾಯಿ ಮಕ್ಕಳಂತೆ ಸಹೋದರಂತೆ ವಾಸಿಸಬೇಕನ್ನುವಂತಹ ಸಂದೇಶವನ್ನು ಸಮಾಜಕ್ಕೆ ನೀಡಲಾಯಿತು. ಭಾರತದಲ್ಲಿ ಇಂದಿಗೂ ಜಾತಿ ಧರ್ಮದ ಹೆಸರಿನ ಮೇಲೆ ಅನೇಕ ಗಲಭೆಗಳು ಸೃಷ್ಟಿಯಾಗ್ತದೆ. ಕೇವಲ ಜಾತಿ ಆಧಾರದ ಮೇಲೆ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರದಂತಹ ಘೋರ ಅಪರಾಧಗಳು ಜರುಗುತ್ತಲೇ ಇವೆ. ಇವೆಲ್ಲವುಗಳನ್ನ ಸರಿಪಡಿಸಬೇಕಾದ ರಾಜಕಾರಣಿಗಳು ಜಾತಿ ಧರ್ಮಗಳಿಗೆ ಕುಮ್ಮಕ್ಕು ಕೊಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಆದರೆ ನಾವು ಭಾರತದ ಪ್ರಜೆಗಳು ಜಾಗೃತಗೊಂಡು ಭಾರತದಲ್ಲಿ ಸಮಾನತೆಯನ್ನ ಬಿತ್ತಿದ್ರೆ ಖಂಡಿತವಾಗಲೂ ಭಾರತ ಜಗತ್ತಿಗೆ ನಂಬರ್ 1 ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರುಗಳಾದ ಸಂಜೀವ್ ಕಾಂಬ್ಳೆ, ಯಮನಪ್ಪ ಗುಂಡಾಳ್, ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕರಾದ ಸಂಗೀತಾ ಕಾಂಬ್ಳೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೆಂಕಟೇಶ್ ಕಾಂಬ್ಳೆ, ತಾಲೂಕಾ ಸಂಚಾಲಕರು ರೋಹಿತ್ ಬಸನಾಯಕ್, ಪ್ರಶಾಂತ್ ಕಾಂಬ್ಳೆ, ಶಾಹಿದ್ ಸುತಾರ್, ಕಿರಣ್ ಕಾಂಬ್ಳೆ, ರಾಹುಲ್ ಕಾಂಬ್ಳೆ ಹಾಗೂ ಎಲ್ಲ ಭೀಮವಾದ ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ರಾಜ್ಯ ಸಮಿತಿ ಸದಸ್ಯರಾದ ಚಿದಾನಂದ್ ತಳಕೇರಿಯವರು ಪ್ರಾಸ್ತಾವಿಕ ಮಾತನಾಡಿ ಬುದ್ಧ ವಂದನೆಯನ್ನ ಕೂಡ ಮಾಡಿದರು. ಭೀಮವಾದ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇವತ್ತಿನ ದಿವಸ ಫರೀದ್ ಖಾನ್ ವಾಡಿ ಗ್ರಾಮದಲ್ಲಿ ಮನುಸ್ಮೃತಿ ದಹನ ಕಾರ್ಯಕ್ರಮ ಆಗಬೇಕು. ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಸಹೋದರಿ ಸಂಗೀತಾ ಕಾಂಬ್ಳೆ ಅವರೇ, ರಾಜ್ಯದ ಉದ್ದಗಲಕ್ಕೂ ಎಲ್ಲರ ಬೈಟ ಜರಾನ 2 ಮಿನಿಟ್ ಬರೀ ಒಳಗೆ ಎಲ್ಲರ ಮನೆ ಮತ್ತು ಮನಸ್ಸನ್ನು ಗೆದ್ದಂತಹ ಫೇಸ್ಬುಕ್ ಮತ್ತು ವಾಟ್ಸಪ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹಂಚಿಕೊಂಡು ರಾಜ್ಯ ತುಂಬ ಎಲ್ಲ ಮನೆ ಮಾತಾಗಿರ್ತಕ್ಕಂಥ ಯಮನಪ್ಪನ ಗುಂಡಾಳ್ ಅವರೇ, ರಾಜ್ಯ ಸಮಿತಿ ಸದಸ್ಯರು, ಆತ್ಮೀಯರು, ಹಿರಿಯರಾದಂತಹ ಚಿದಾನಂದ ತಳಕೇರಿ ಅವರೇ, ರಾಜ್ಯ ಸಂಘಟನಾ ಸಂಚಾಲಕಿಯಾದಂಥ ಶ್ರೀಮತಿ ರೇಖಾ ಬಂಗಾರಿ ಅವರೇ, ಜಿಲ್ಲಾ ಸಂಚಾಲಕರಾದಂಥ ಹಾರ್ದಿಕ್ ಕಾಂಬಳೆ ಅವರೇ, ರಾಯಬಾಗ್ ತಾಲೂಕಾ ಸಂಚಾಲಕರಾದಂಥ ಶ್ರೀಮತಿ ಗೀತಾಕ ಅವರೇ, ಜಿಲ್ಲಾ ಸಂಘಟನಾ ಸಂಚಾಲಕಿಯಾದಂಥ ಶ್ರೀಮತಿ ನಿಖಿತಾ ಗದಾಡಿ ಅವರೇ, ನಮ್ಮೊಟ್ಟಿಗೆ ಸುಮಾರು ವರ್ಷದಿಂದ ನಮ್ಮ ಸಂಘಟನೆಯಲ್ಲಿ ಇದ್ಕೊಂಡು
ಯಾಕೋ ಏನೋ ನಮ್ಮ ಜೊತೆಗೆ ಮುನಿಸ್ಕೊಂಡು ಕೇಳಿದ ಹೋಗ್ಯಾರ ತಿಳ್ಕೊಂಡಿದ್ವಿ. ಮತ್ತೆ ನಮ್ಮ ಜೊತೆಗೆ ಒಡನಾಟ ಇಟ್ಕೊಂಡು ಬಂದಂತ ನಮ್ಮ ಪರಶುರಾಮ ಅವಳೆ ಅವರೇ, ಅದೇ ರೀತಿ ರತನ್ ಅವರೇ, ಈ ಗ್ರಾಮದ ಹಿರಿಯರಾದಂತ ರೇಣುಕಾ ಅವರೇ, ಶ್ರೀಮತಿ ಅವರೇ, ಅವರ ಹೆಸರೇನ್ರಿ ಶ್ಯಾಮ ಅವರೇ. ಯಾಕಂದ್ರೆ ಕುರ್ಚಿ ಹಾಕೋದು ಬೇದಾಳ ನನಗ ವ್ಯವಹಾರ ನನಗ ಹೆಸರು ಕೇಳಿಲ್ಲ ಅವ್ರಿಗೆ. ಕುರ್ಚಿ ಹಾಕೋತ್ನಾಗ ಬೈದಾಳ ನನಗ ಅದಕ್ಕೆ ಹೆಸರು ಕೇಳ್ಬೇಕಾಗ್ತದೆ. ಹೆಸರು ಹೇಳಿಲ್ಲ ಅಂದ್ರೆ ಮತ್ತೆ ಬೆಳೆಸ್ಕೊಳಕೈತಿ ನಾವು. ಈ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತ ಪಾರಿಸ್ ಗೋಂದಳೆ ಅವರೇ, ಬಂಧುಗಳೇ, ಇದೀಗ ತಾನೇ ತಾವೆಲ್ಲರೂ ಬಹಳ ಉಸ್ತುಕರಾಕಿರಿಂದ ಯಮನಪ್ಪ ಗೋಂದಾಳ ಅವ್ರ ಮಾತನ್ನ, ಚಿದಾನಂದ ಅವ್ರ ಮಾತನ್ನ, ಮತ್ತೆ ಪರಶುರಾಮ್ ಅವ್ರ ಮಾತನ್ನ, ನಮ್ಮ ಜಿಲ್ಲಾ ಸಂಚಾಲಕಿ ಮಾತಾಡಕ್ ತಿನ್ಸಿರ್ತೀವಿ ಇಲ್ಲಿ ತಕ್ಕ ಜೋರ್ಲಿ ಮಾತಾಡಕ್ ಹಚ್ತೀವಿ ಅವ್ರನ್ನ. ಮಾತಾಡ್ಬೇಕು, ನೀವು ಮಾತಾಡ್ಬೇಕಂತ ಕೇಳಿ. ಯಾಕಂದ್ರೆ ಚಳವಳಿ ನಿಂತು ನೀರಾಗಬಾರ್ದು, ಯಾವಾಗಲೂ ಇದು ಹರಿತಾ ಇರ್ಬೇಕಿದೆ. ಇವತ್ತು ಸಿದ್ಧಾರ್ಥ ಸಿಂಗ್ ಇರ್ತಾನೋ, ಸಂಜೀವ್ ಕಾಂಬೆ ಇರ್ತಾನೋ, ಚಿದಾನಂದ ಇರ್ತಾರೋ, ಯಮನಾಥ್ ಇರ್ತಾರೋ, ನಾಳೆ ಸಾಕು ಹೋದಂತ ಚಳವಳಿ ನಿಂತು ಹೋಗ್ಬಾರ್ದಿದೆ. ಚಳವಳಿಯನ್ನು ಮುನ್ನಡೆಸ್ತಕ್ಕಂತಹ ನೀವೆಲ್ಲ ಬಂಧುಗಳು ತಯಾರಾಗ್ಬೇಕು. ಅದಕ್ಕೆ ಆ ನಿಟ್ಟಿನೊಳಗೆ ನಿಮ್ಮೆಲ್ಲರೂ ಮಾತಾಡಿಸ್ತಕ್ಕಂಥ ಕಾಲ ಅವಕಾಶ ಒಂದ್ ದಿನ ಬಂದೇ ಬರ್ತದ. ಅದನ್ನು ಕೂಡ ನಿಮ್ನೆಲ್ಲರೂ ಮಾತಾಡಿಸ್ತೀವಿ. ನಿಮಗೂ ಅನಿಸ್ತಿರ್ಬೇಕು, ನನಗೊಂದೆರಡು ಮಾತು ಕೊಟ್ಟರೆ ನಾನು ಎರಡು ಮಾತಾಡೇ ಬರ್ತಿದ್ನಿ, ಟೈಮ್ ಸುಮಾರು ಇತ್ತು ನಮ್ಗೆ, ಅದಕ್ಕೆ ಕೊಟ್ಟಿಲ್ಲ ತೇಕೆ ನಿಮಗ್ ಮನುಷ್ಯನಾಗ ಅನಿಸ್ಬೋದು. ಹೌದಲ್ರಿ? ನಮಗ್ ಜನ ಮಾತಾಡಕ್ ಕೊಟ್ಟಿದ್ರೆ ನಾವು ಬಿಡಬಾರ್ದು ಅನ್ನೋದಿತ್ತು. ಖರೆ ಅದ್ 4 ಕೂತವ್ರಿಗೆ ಟೈಮ್ ಸಲಿಲ್ಲ, ಮತ್ತೊಂದ್ಸರಿ ಮಾತಾಡ್ತಾನ ತೇಕೆ ಬರ್ತದ. ನಿಮಗೂ ಅವಕಾಶ ಮಾತಾಡುವಂತೆಲ್ಲರೂ. ಮನಸ್ಮೃತಿ ನೀವು ಕೇಳಿದ್ರಿ. ಈಗ ಬಹಳ ಜನ ನಮ್ಮವರೆಲ್ಲ ಮಾತಾಡಿದಾಗ ದೇವರು ಜನರಿಗೆ ಬೈದ್ರು, ನೀವೆಲ್ಲ ದೇವ್ರಿಗೆ ಹೋಗೋರು, ನೀವೆಲ್ಲ ಅದೇನ ಹೆಂಡಿ ಆಕಳ ಉಚ್ಚಿ, ಇದೆಲ್ಲನ ಎಲ್ಲ ವಿಷಯಗಳನ್ನ ಯಮನಪ್ಪನ ಬಹಳ ಚಂದ ನಿಮ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಈ ಮನಸ್ಮೃತಿ ದಹನ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಸಂಗೀತಕ್ಕಾಗಿ ನಮ್ಮ ಸಿದ್ಧಾರ್ಥನವ್ರು ಒತ್ತಡ ಹಾಕಿದ್ರು. ನಿಮ್ಮ ಊರಾಗ ಒಂದು ಕಾರ್ಯಕ್ರಮ ಆಗಬೇಕು, ಅದು ಕಾಗವಾಡ ತಾಲೂಕದಲ್ಲಿ ಆಗ್ಬೇಕು ಅಂತ ಕೇಳಿದ್ರು. ಮತ್ತು ವೆಂಕಟೇಶ್ ಕಾಂಬಳೆ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರು, ಅವ್ರದ್ದು ಹೆಸರು ಮಾಡ್ತೀನಿ, ಅವರು ಮತ್ತು ರೋಹಿತ್ ಬಸನಾಯ್ಕ ಅವರ, ಇವರಿಬ್ಬರನ್ನು ಕೂಡಿಸ್ಕರಿಂದ ನೀವು ಸಂಗೀತಕ್ಕಾಗಿ ಸಾಥ್ ಕೊಡ್ರಿ, ಸಂಗೀತ ಕಾರ್ಯಕ್ರಮ ಮಾಡ್ತಾಳ ಅಂತ ಕೇಳಿದ್ರು. ನಿರಂತರವಾಗಿ ಈ ಕಾರ್ಯಕ್ರಮದ ಜೊತೆಗೆ ಒಂದು ಫೋನ್ ಮುಖಾಂತರ, ಒಂದು ವಾಟ್ಸಾಪ್ ಮುಖಾಂತರ ಇದ್ರ ಪ್ರಚಾರ ಮಾಡೋದ್ರ ಜೊತೆಗೆ ನಾನು ನಿನ್ನೆನೂ ಕೂಡ ಇಲ್ಲಿ ಬಂದು ಕಾರ್ಯಕ್ರಮ ಹೆಂಗ್ ನಡಿಬೇಕು, ಏನೇನ್ ಇರ್ಬೇಕು, ಏನೇನ್ ಇರಬಾರ್ದು, ಯಾವ ರೀತಿ ಕಾರ್ಯಕ್ರಮ ಮಾಡ್ರೆ ಸಕ್ಸಸ್ ಆಗ್ತದ ಅಂತ. ಯಾಕಂದ್ರೆ ನಿನ್ನೆನೂ ಕೂಡ ನಾನು, ವೆಂಕಟೇಶ, ನಮ್ಮ ರೋಹಿತ್ ಬಸ್ನಾಯ್ಕ ಸಂಗೀತ ಕೂತ ಇದೆ ಹಾಲ್ ಕೂತು ಚರ್ಚೆ ಮಾಡಿಕರಿಂದ ಒಂದು ಪೂರ್ವವಹಿಸಿ ಸಣ್ಣದೊಂದು ಮೀಟಿಂಗ್ ಮಾಡ್ಕೊಂಡ್ಕಂದ ಮಾಡಿದಾಗ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿದೆ. ಈ ಯಶಸ್ವಿಯ ಹಿಂದೆ ಸಂಗೀತ, ರೋಹಿತ ಮತ್ತು ವೆಂಕಟೇಶ ಇದ್ರ 3 ಪರಿಶ್ರಮ ಇದೆ ಅಂತ ಹೇಳ್ಕೊಂಡು ಈ ಮನಸ್ಮೃತಿ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡಕತ್ತೀವಿ. ಏನು ಮನಸ್ಮೃತಿ? ಇದು ಯಾವಾಗ ಪ್ರಾರಂಭ ಆಯ್ತು, ಯಾವಾಗಿಂದ ಇದು ಈ ಜಾರಿಗೆ ಬಂತು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಮನಸ್ಮೃತಿ ಸುಟ್ರು? ಯಾಕಂತಂದ್ರೆ ಈ ದೇಶದಲ್ಲಿ ಧರ್ಮ ಬರ್ತಕ್ಕಂತಹ ಒಂದು ಮನಸ್ಮೃತಿಯನ್ನ ಸುಡಬೇಕಾದ್ರ 8 ಎದೆಯ ಬಂಟನಿಗೆ ಮಾತ್ರ ಸಾಧ್ಯತೆ. ಅದು ಡಬಲ್ ಗುಂಡಿಗೆ ಅಂತಾರಲ್ಲ, ನಾವು ಮಾತಾಡ್ತಿರ್ತೀವಿ ಗೊತ್ತಿದೆ ಹಳ್ಳಿಯೊಳಗ, ನೀ ಬಡದರೆ ಬಿಡಿ, ನೀ ನೋಡ್ರಿ ನೋಡ, ಅಥವಾ ನೀವ್ ಮಾಡ್ಯಾರಿ ಮಾಡಬೇಕಾದ್ರೆ ಏನ್ ಬೇಕು? ನಿನ್ನಲ್ಲಿ ಗುಂಡಿಗೆ ಬೇಕು, ಗುಂಡಿಗೆ ಗಟ್ಟಿ ಬೇಕ, 2 ಗುಂಡಿಗೆ ಬೇಕಂತಿರ್ತಿಲ್ಲ. ಇಡೀ ಜಗತ್ತದಲ್ಲಿರ್ತಕ್ಕಂತಹ ಮನಸ್ಮೂರ್ತಿ, ಇಡೀ ದೇಶದಲ್ಲಿರ್ತಕ್ಕಂತಹ ಮನಸ್ಮೂರ್ತಿಯನ್ನ ಎಲ್ಲರೂ ಮನಸ್ಮೃತಿ ಅಡಿಯೊಳಗಿರ್ತಕ್ಕಂಥ ರಾಜ ಮಹಾರಾಜರು ಕೂಡ ಮನಸ್ಮೃತಿಯನ್ನ ಅಳವಡಿಸ್ಕೊಂಡ್ ಬಂದಂತ ಸಂವಿಧಾನ ಅಳವಡಿಸ್ಕೊಂಡ್ ಬಂದಿರ್ತಾರ. ಈ ದೇಶದಲ್ಲಿ ಬ್ರಾಹ್ಮಣರದನ್ನ ಚಾಚು ತಪ್ಪದೆ ಅಳವಡಿಸ್ಕೊಂಡ್ ಬಂದಿರ್ತಾರ. ಅಂತಹ ಸಂವಿಧಾನವನ್ನ, ಅಂತಹ ಮನಸ್ಮೃತಿ ಸಂವಿಧಾನವನ್ನ ಸುಡುವುದು ಅಂದ್ರ ಅಷ್ಟೊಂದು ಸಣ್ಣ ಸಾಮಾನ್ಯ ವಿಷಯ ಅಲ್ಲ. ಅದನ್ನ ಯಾಕೆ ಆ ರೀತಿ ಮಾಡ್ತಾರಪ್ಪ ಅಂತಂದ್ರ 1927 ಮಾರ್ಚ್ 20ನೇ ತಾರೀಕಿಗೆ ಮಹಾಡ್ ಚೌದಾರ್ ಕೆರೆ ನೀರು ಮುಟ್ಟು ಹೋರಾಟದ ಒಂದು ದೊಡ್ಡ ಹೋರಾಟ ನಡೀತದ. ಮಹಾಡ್ ಚೌದಾರ್ ಕೆರೆ ನೀರು ಮುಟ್ಟತಕ್ಕಂಥ ಹೋರಾಟ ಬಹಳ ದೊಡ್ಡ ಪ್ರಮಾಣದಾಗ ನಡೀತದ. ಯಾಕೆ ನೀರು ಮುಟ್ಲಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸುತ್ತಮುತ್ತಿರ್ತಕ್ಕಂಥ ಗುಡ್ಡಗಾಡ ಪ್ರದೇಶದಲ್ಲಿ ಆ ಮಹಾಡ್ ನಗರದಲ್ಲಿ ಇರ್ತಕ್ಕಂಥ ಕೆರೆನ ಯಾಕೆ ನೀರು ಮುಟ್ಟಕ್ ಹೋದ್ರು? ಬೇರೆ ಕಡೆ ಎಲ್ಲರೂ ನೀರು ಮುಟ್ಟಕ್ ಹೋಗ್ಬೋದಾಗಿತ್ತಲ್ಲ. ಯಾಕೆ ಅದನ್ನ ಆಯ್ಕೆ ಮಾಡ್ಕೊತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರ, ಆ ಸಂದರ್ಭದಲ್ಲಿ ಏನು ಪೇಶ್ವೆ ಮಹಾರಾಜರ ಆಳ್ವಿಕೆ ಮಾಡಿದಂತ ಸಂದರ್ಭದಲ್ಲಿ, ಆ ಒಂದು ಕಾಲಘಟ್ಟದಲ್ಲಿ ಪೇಶ್ವೆಗಳು ಈ ಮನುಸ್ಮೃತಿಯನ್ನ ಚಾಚು ತಪ್ಪದೇನ ತಮ್ಮ ಆಸ್ಥಾನದಲ್ಲಿ ಅಳವಡಿಸ್ಕೊಂಡು ಬಂದಿರ್ತಾರ. ಭಗವಾನ್ ಗೌತಮ್ ಬುದ್ಧರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಅಣ್ಣ ಬಸವಣ್ಣ, ಪರಮ ಪೂಜ್ಯ ಬೋಧಿಸತ್ವ, ನಮ್ಮೆಲ್ಲರ ಉದ್ಧಾರಕ, ವಿಶ್ವರತ್ನ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಭೀಮವಾದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ
ನಿರಂತರವಾಗಿರುವಂತಹ ಹೋರಾಟ ಚಳವಳಿಗಳನ್ನ ಮಾಡ್ತಾ ಬರ್ತಾ ಇದೆ. ಅದರ ಪ್ರಮುಖರು ಮತ್ತು ಯಾವತ್ತೂ ಕೂಡ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇಡೀ ರಾಜ್ಯವನ್ನು ಸುತ್ತಿರುವಂತಹ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು, ಆಡಳಿತ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಸಂಜೀವನ ಕಾಂಬ್ಳೆ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ, ಯಾಕಂದ್ರೆ ಸಮಯದ ಅಭಾವ ಐತಿ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಎಲ್ಲರಿಗೂ ಕ್ರಾಂತಿಕಾರಿ ಜೈ ವಂದನೆಗಳನ್ನ ತಿಳಿಸ್ತಾ ಇವತ್ತು 97 ವರ್ಷದ ಬಳಿಕ ನಾವೊಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹಳ ವಿಜೃಂಭಣೆಯಿಂದ, ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ, ಭಯವಿಲ್ಲದೆ ಆರಾಮಾಗಿ ಕುರ್ಚಿ ಮೇಲೆ ಕೂತ್ಕೊಂಡು ಆರಾಮಾಗಿ ವೇದಿಕೆ ಮೇಲೆ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆಯನ್ನ ಮಾಡುವ ಮೂಲಕ ಕಾರ್ಯಕ್ರಮವನ್ನ ನೆನಪನ್ನ ಮಾಡ್ತಾ ಇದ್ದೀವಿ. 97 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿದ್ರು. ಆದ್ರೆ ಅವತ್ತಿನ ವಾತಾವರಣ ಹಿಂಗಿರ್ಲಿಲ್ಲ. 97 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಯಾಕೆ ಸುಟ್ಟರು, ಎಲ್ಲಿ ಸುಟ್ಟರು, ಅದ್ರ ಬಗ್ಗೆ ನಮ್ಮ ಹೆಣ್ಮಕ್ಳು ಬಹಳ ಅವಶ್ಯಕವಾಗಿ ತಿಳ್ಕೊಬೇಕಾಗೈತಿ. 97 ವರ್ಷದ ನಂತರ ಮನುಸ್ಮೃತಿ ಅಂದ್ರೆ ಏನ್ ಗೊತ್ತೇನ್ರಿ ನಿಮ್ಗ? ಗೊತ್ತಿಲ್ಲ. ಯಾಕೆ ಸುಟ್ಟರು ಗೊತ್ತಿಲ್ಲ. ಇದರ ಬಗ್ಗೆ ನಾವು ಫೋಕಸ್ ಮಾಡಲೇಬೇಕಾಗಿರುವಂತದ್ದು. 97 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂಬೈನಲ್ಲಿ ಇರ್ತಾರ. ಮುಂಬೈನಿಂದ ಕೊಂಕಣ ಭಾಗದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಮಹಾಡ್ ಅಂತಕ್ಕಂಥದ್ದು. ಆ ಮಹಾಡ್ನಲ್ಲಿ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಡ್ಲಿಕ್ಕೆ ಮತ್ತು ಸತ್ಯಾಗ್ರಹವನ್ನ ಮಾಡ್ಲಿಕ್ಕೆ ಒಂದು ಆಲೋಚನೆಯನ್ನ ಮಾಡ್ತಾರೆ. ಆಲೋಚನೆಯಲ್ಲಿ ನೀರು ಮುಟ್ಟುವಂಥದ್ದು, ಮಂದಿರ ಪ್ರವೇಶ ಮತ್ತು ಮನುಸ್ಮೃತಿಯನ್ನು ಸುಡುವಂಥದ್ದು ಎಲ್ಲ ವಿಚಾರಗಳು ಇರ್ತಾವ. ಆದ್ರೆ ಅಲ್ಲಿನ ಮನೋವಾದಿಗಳು ಮತ್ತು ಬ್ರಾಹ್ಮಣರು ಇದನ್ನ ವಿರೋಧ ಮಾಡ್ತಾರೆ, ತೀವ್ರವಾದಂತ ವಿರೋಧ ಮಾಡ್ತಾರೆ. ಎಲ್ಲಿವರೆಗೂ ವಿರೋಧ ಮಾಡ್ತಾರಂದ್ರ ಅವತ್ತಿನ ಕೋರ್ಟ್ ಹೋಗಿ ಇದಕ್ಕೆ ಸ್ಟೇ ತಂದು ಬಿಡ್ತಾರ, ಇದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಹೇಳಿ. ಆದ್ರೂ ಬಾಬಾ ಸಾಹೇಬರು ಹಿಡಿದ ಹಠವನ್ನ ಬಿಡಂಗಿಲ್ಲ. ನಮ್ಮ ಸಂಜೀವನ ಕಾಂಬ್ಳೆ ಅವರದಾರಲ್ಲ, ಹಿಡಿದ ಹಠ ಬಿಡಂಗಿಲ್ಲ. ಆ ತರ ಹಿಡಿದ ಹಠ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಬಿಡೋದಿಲ್ಲ. ಇದನ್ನ ಮಾಡ್ಲೇಬೇಕಂತ ತೀರ್ಮಾನ ಮಾಡ್ತಾರ. ಆದ್ರೆ ಮುಂಬೈದಿಂದ ಮಹಾಡ್ಗೆ ಬರ್ಬೇಕಾದ್ರೆ ಬಸ್ಸಿನ ಮೂಲಕ ಬಂದ್ರ ಅವ್ರು ಬಸ್ನವರು ಸಹಿತ ಎಲ್ಲ ಈ ಮನೋವಾದಿಗಳು ಮಾತಾಡ್ಬಿಟ್ಟಿರ್ತಾರೆ. ಅಂಬೇಡ್ಕರ್ ಒಂದು ವೇಳೆ ಬಸ್ನಾಗ ಹತ್ತಿ ಬಿಟ್ರಂದ್ರೆ ಬಸ್ಗಳನ್ನು ಸಹಿತ ಅಲ್ಲಿಗೆ ಬಂದ್ ಮಾಡಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ಲಾರ್ದಂಗ ಮಾಡ್ರಿ ಅಂತ ಹೇಳಿ. ಅವಾಗ ಅಂಬೇಡ್ಕರ್ ಅವರು ಹಡಗಿನ ಮೂಲಕ, ಬೋಟ್ ಮೂಲಕ ಏನಪ್ಪಾ ಅಂದ್ರ ಸಾಕಷ್ಟು ದೂರ ಹಾಕಿದ್ರು ಕೂಡ ಬೋಟ್ ಮೂಲಕ ಬಂದು ಮಹಾಡ್ನಲ್ಲಿ ಇಳಿದು ಅಲ್ಲಿಂದ 5 ಕಿಲೋಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲ್ನಡಿಗೆಯಿಂದ ಬರ್ತಾರ. ಎಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಬಾಬಾ ಸಾಹೇಬ್ರಿಗೆಲ್ಲ ಕುರ್ಚಿಗಳನ್ನ ಹಾಕಿರ್ತಾರ, ಪೆಂಡಾಲ್ ಹಾಕಿರ್ತಾರ. ಮುಂದೆ ಏನಪ್ಪಾ ಅಂದ್ರ ಈ ಮನೋಸ್ಮೃತಿಯನ್ನು ಸುಡಾಕ ನಾವ್ ಹೆಂಗ್ ಹೆಣ ಸುಡಾಕ ಕಟ್ಟಿಗೆಗಳನ್ನೆಲ್ಲ ಇಡ್ತೀವಲ್ಲ, ಆ ರೀತಿ ಸುಸಜ್ಜಿತವಾಗಿ ಎಲ್ಲ ಕಟ್ಟಿಗೆಗಳನ್ನ ಇಡ್ತಿರ್ತಾರ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚ್ ಆಕೈತಿ. ಸ್ಪೀಚ್ ಆದ ನಂತರ ಸುಮಾರು ಸಾಯಂಕಾಲ ಅಂದ್ರೆ ರಾತ್ರಿ ಹೊತ್ತ ಸಮಯದಲ್ಲಿ 3 ವಿಭಾಗಗಳಲ್ಲಿ ಜನರನ್ನ ಮಾಡಿ ಇದಕ್ಕ ಶ್ರೀಯುತ ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ ಅನ್ನುವಂತ ಒಬ್ಬ ಬ್ರಾಹ್ಮಣರಿಗೆ ಅದನ್ನ ಟಾಸ್ಕ್ ಕೊಡ್ತಾರೆ ಬಾಬಾ ಸಾಹೇಬ್. ನೋಡ್ರಿ, ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ. ಇದಕ್ಕಿಂತ ಮೊದಲೊಂದು ಮಾತನ್ನ ಹೇಳ್ಬೇಕು ನಾನು. ಏನಂದ್ರ ಈ ಬಸ್ಗಳನ್ನ ಬಂದ್ ಮಾಡ್ಲಿಕ್ಕೆ ನಾವು ಓಡಾಡ್ತಾರಲ್ಲ ಬ್ರಾಹ್ಮಣರು, ಆ ಏನು ಮಹಾಡ ಭಾಗದಾಗ ಇರ್ತಕ್ಕಂಥ ಯಾವ ಜಮೀನು ಸಹಿತ ಕೊಡಂಗಿಲ್ಲ, ಗೌರ್ಮೆಂಟ್ ಜಮೀನು ಸಹಿತ ಕೊಡಂಗಿಲ್ಲ ಕಾರ್ಯಕ್ರಮ ಮಾಡಕ್. ಅವಾಗ ಡಾಕ್ಟರ್ ಫತ್ತೇ ಖಾನ್ ಅಂತಕ್ಕಂಥ ಮುಸ್ಲಿಂ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಚಳವಳಿಗೆ ಸಪೋರ್ಟ್ ಮಾಡುವ ಮೂಲಕ, ಶಾಂತ ರೀತಿಯಿಂದ ಇರಬೇಕಲ್ಲಿ, ಈ ಚಳವಳಿಗೆ ಸಪೋರ್ಟ್ ಮಾಡುವ ಮೂಲಕ ತನ್ನ ಸ್ವಂತ ಜಮೀನನ್ನ ಈ ಹೋರಾಟಕ್ಕಾಗಿ ಕೊಡುಗೆಯಾಗಿ ನೀಡ್ತಾರೆ ಫತ್ತೇ ಖಾನ್ ಅಂತಕ್ಕಂಥವ್ರು. ಆ ನಂತರ ಈ ಗಂಗಾಧರ ನೀಲಕಂಠ ಸಹಸ್ರ ಬುದ್ಧಿ ಅಂತಕ್ಕಂಥವ್ರು ಮತ್ತು ಅವರ ಜೊತೆ ಒಂದು 6 ಜನ ನಮ್ಮ ಸಮಾಜದ ಧಾರ್ಮಿಕ ಗುರುಗಳನ್ನ ತೆಗೆದುಕೊಂಡು ಅವತ್ತು ಇದಕ್ಕೆ ತಿಲಾಂಜಲಿ ಹಾಡ್ತಾರ. ಆ ಸಮಯ, ಆ ಡೇಟ್ ಯಾವ್ದಪ್ಪ ಅಂದ್ರ 1927 ಡಿಸೆಂಬರ್ 25. ಇವತ್ತಿಗೆ 97 ವರ್ಷ ಆಯ್ತು. ಏನದು ಮನುಸ್ಮೃತಿ? ಮನುಸ್ಮೃತಿ ಅಂದ್ರ ಮಾನವ ಧರ್ಮಶಾಸ್ತ್ರ ಅಂತ, ಅಥವಾ ಹಿಂದೂ ಧರ್ಮದ ಮೊದಲನೇ ಧಾರ್ಮಿಕ ಗ್ರಂಥ ಅದು. ಅದರಲ್ಲಿ 12 ವಿಭಾಗಗಳು, 2000ಕ್ಕೂ ಹೆಚ್ಚು ಪುಟಗಳನ್ನ ಅದರಲ್ಲಿ ಪ್ರಿಂಟ್ ಮಾಡಲಾಗ್ತದ. 12 ವಿಭಾಗಗಳಲ್ಲಿ ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ಬ್ರಾಹ್ಮಣರೇ ಶ್ರೇಷ್ಠ. ಬ್ರಾಹ್ಮಣರು ದೇವರ ಹೊತ್ತಿಯಿಂದ ಹುಟ್ಟ್ಯಾರ. ಹೆಣ್ಣು ಮಕ್ಕಳು ಅಡಿಗೆ ಮಾಡಕ್ ಸೀಮಿತ, ಶೂದ್ರರು ದುಡಿಯಾಕ ಸೀಮಿತ. ನಮ್ಮ ಕೈಯಾಗೆಲ್ಲ ತಲವಾರ್ ಇರಬೇಕು, ನಮ್ಮ ಕೈಯಾಗ ಮಂತ್ರಗಳಿರ್ಬೇಕು, ವೇದ ಉಪನಿಷತ್ತುಗಳೆಲ್ಲ ನಮ್ಮ ಕೈಯಾಗದ ಅನ್ನುವಂತಹ ಬಟ್ಟೆಗಳನ್ನ ಹಾಕೊಂಡು ಹೊಸ ಹೊಸ ಉಡುಗೆಗಳನ್ನ ಹಾಕೊಂಡು ಎಲ್ಲಿ ನಾವು ಹೋಗದೇ ಇರುವಂತ ಸಮಯದಲ್ಲಿ
ನಮ್ಮ ಈ ಒಂದು ಮಾತನಾಡಲಿಕ್ಕೆ ಇಂತ ಸ್ಟೇಜ್ ಮೇಲೆ ಕೂತ್ಕೊಳ್ಳಲಿಕ್ಕೆ ನೀವು ಈ ರೀತಿ ಬಂದು ಕೂತ್ಕೊಳ್ಳಕ್ಕೆ ಅದಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಮ್ಮ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏಕೆಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ಬರೇ ನಮ್ಮಲ್ಲಿ ಈಗಾಗಲೇ ಅಣ್ಣ ಅವರು ಹೇಳಿದ್ರು, ಬರೇ ಬಾಳೆ ತಿಕ್ಕೋದು, ಮಕ್ಕಳ ಹಡಿಯೋದು, ಮಕ್ಕಳ ಹಡಿಯುವಂತ ಯಂತ್ರ ಆಗಿದ್ವಿ ನಾವು. ಬಟ್ ಇವಾಗ ಹಾಗಿಲ್ಲ, ನಾವು ಏನೋ ಮಾಡ್ಬೇಕು, ಏನೋ ಸಾಧನೆ ಮಾಡಬೇಕಾದ್ರೆ ನಮ್ಮ ಹಿಂದಗಡೆ ಎಲ್ಲ ನಮ್ಮ ಸಂಘಟನೆಗಳು, ಸಂಚಾಲಕರು ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ, ಕೈಗೂಡಿಸ್ತಾರೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ನಾವು ಯಾವ್ದೋ ಒಂದು ಕಾರಣಕ್ಕಾದ್ರೆ ಇದು ಫಸ್ಟ್ ನಾವು ಹೇಳ್ಬೇಕತ್ತಲ್ಲ ಅಂದ್ರೆ ನಮ್ಮ ಅಕ್ಕ ನಮ್ಮ ಯಮನಪ್ಪನ ಗುಂಡಾಲ್ ಅವರು ಹೇಳಿದ್ರು ಏನಂತಂದ್ರೆ ಈ ಇಷ್ಟು ಹಳ್ಳಿ ಊರಲ್ಲಿ ಕನ್ನಡ ಒಂದು ಹೆಸರು, ಹಳ್ಳಿ ಊರಲ್ಲಿ ಇಷ್ಟು ಜನಗಳು ಕೊಡ್ಸೋದು ಸಂಗೀತಕ್ಕ ಅಂದ್ರೆ ನಮ್ಗೊಂದು ತಾಯಿ ಇದ್ದಂಗ. ಯಾಕಂತಂದ್ರೆ ಅವ್ರು ಇಷ್ಟು ಶ್ರಮ ಪಡ್ತಾರ, ಅವ್ರು ದಿನಗೂಲಿ ಮಾಡಿದ್ರು ಸಹಿತ ಇಷ್ಟು ಚಂದರಾಗಿ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲೇ ಆದ್ರೂ ಹೋಗ್ಬೇಕಾದ್ರೆ ನಮ್ಮಂದಿಯಿಂದೆಲ್ಲ ನಮ್ಮ ಹೆಣ್ಮಕ್ಳು ಅದಾರಕ್ಕ, ನಾವೆಲ್ಲರೂ ಕರ್ಕೊಂಡ್ ಬರ್ತೇವಕ್ಕ, ನಾವೆಲ್ಲರೂ ಒಂದು ಕೂಡಲಕ್ಕ, ನಮ್ಮಲ್ಲಿ ಎಲ್ಲರೂ ಚಲತ್ನಾಗ ಇರೋಣ್ರಿ, ಈ ಒಂದು ಸಂಘಟನೆ ಕಟ್ಟೋಣ್ರಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳನ್ನು ಏನ್ ಏನ್ ಇರ್ತೈತೆ ಅನ್ನೋದನ್ನ ನಾವು ಒತ್ತಿಯಾಗಿ ಹೇಳೋಣ್ರಿ ಅತ್ತಲ್ಲ ಅಂದ್ರೆ ನಮ್ಮ ಜೊತೆಗೆ ಆಗಿ ಇರ್ತಾರೆ. ಅವ್ರಿಗೆಲ್ಲರೂ ನೀವು ಹೀಗೆ ಸಪೋರ್ಟ್ ಮಾಡ್ರಿ. ಯಾಕಂತಂದ್ರೆ ಅವ್ರ ಒಂದು ತಾಯಿ ನಮಗ ಅಣ್ಣ ಅವ್ರ ಅಂದ್ರೆ ಇದೀಗ ರಮಾಬಾಯಿಗೆ ಹೋಲಿಸಿದ್ರು ನಮ್ಮ ಅಕ್ಕನ. ಯಾಕಂತಂದ್ರೆ ಆ ಹೆಸರಿಗೆ ಹೇಳಕ್ ಅವರು ಯೋಗ್ಯತೆ ಇದ್ದಾರೆ. ಯಾಕಂದ್ರೆ ನಾವ್ ಏನೋ ಆಗ್ಲಿ ನಮ್ ಕೆಲ್ಸ ಇತ್ತಂದ್ರೆ ನಾವ್ ಏನು ತಮ್ಮ ಧರ್ಮ ಬ್ರಾಹ್ಮಣ ಧರ್ಮ ಈಗ ಬ್ರಾಹ್ಮಣರು ತಲೆಗಿಂತ ಜನಿಸಿದ್ರು. ಅದೇ ಸಂದರ್ಭದಾಗ ನಮ್ಮ ಯಮನಪ್ಪನ ಒಂದು ವಚನದ ಮೂಲಕ ಇವತ್ತು ಯಾವುದೇ ಒಂದು ಜೀವನ ಭೋಜನದ ತಾಯಿಗೆ ಧರ್ಮನ ಬ್ರಾಹ್ಮಣ. ಆಗ ಮನಸ್ಪೃತಿವಾಗಿ ಈ ದೇಶದ ಬ್ರಾಹ್ಮಣರು ತಲೆಗಿಂತ ಜನಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ಇತಿಹಾಸವನ್ನು ತಿಳಿದು ಮಾಡಿದ್ದೇವೆ. ಬ್ರಾಹ್ಮಣರಾಗಿರ್ತಕ್ಕಂಥವರು ತಲೆಯಿಂದ, ಶೂದ್ರರು ಕಾಲದಿಂದ, ಕ್ಷತ್ರಿಯರು ಶಿವರಾತ್ರಿ ಶೂದ್ರರು ಅಂತಕ್ಕಂತಹ ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂತಹ ಯಾವ ರಾಜ್ಯದಲ್ಲಿ ಬಂದಿದ್ರು ಅವರ ರಾಜ್ಯಗಳು. ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಈ ದೇಶದ ಇತಿಹಾಸವನ್ನು ಕಾಯ್ದಿದ್ರು, ಈ ದೇಶದ ಚರಿತ್ರೆಯ ಇತಿಹಾಸವನ್ನು ಗುರುತಿಸಲು ಸಾಧ್ಯವಿಲ್ಲ. ನಾವು ಯಾವಾಗ ಈ ದೇಶದ ನಿಜವಾದ ಇತಿಹಾಸವನ್ನ ನೋಡ್ತೇವೆ, ಇತಿಹಾಸವನ್ನು ಕೇಳುತ್ತೇವೆ, ಅವರ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಐತಿ, ಅವರ ಇತಿಹಾಸಕಾರ ಆಗಲಿಕ್ಕೆ ಸಾಧ್ಯ ಐತಿ. ಹೀಗಾಗಿ ಮಾತನಾಡಬೇಕಪ್ಪ ಅಂತಂದ್ರ ಇವತ್ತು ಮನಸ್ಫೂರ್ತಿ ಕಾರ್ಯಕ್ರಮ ನಿಮಿತ್ತ ಇಲ್ಲಿ ಮನಸ್ಫೂರ್ತಿಗೆ ಏನು ಬಯಸ್ತಾ ಹೋದ್ರು, ತಮ್ಮ ಬೇಕಾಗಿರ್ತಕ್ಕಂಥ ವಿಚಾರವನ್ನು ಹೇಳಿ ಅದರ ಬಗ್ಗೆ ಮಾಡ್ತಾ ಹೋದ್ರು. ಅವಾಗ ನಿರ್ಣಯ ಪರಿಸ್ಥಿತಿ ಯಾವ ಮಟ್ಟಿಗೆ ನಿರ್ಣಾಯಕವಾಗಿ ಗುರುತಿಸಿದ್ರು. ಎಷ್ಟು ಮಟ್ಟಿಗೆ ನಿರ್ಣಾಯಕವಾಗಿ ಭಾರತ ಮೊದಲನೆಯ ಚಟ್ಟಪತ್ರಗಳಲ್ಲಿ ರಚನೆ ಮಾಡಿರೋ ಮಾತ್ರ ನಿಜವಾಗಿ ನಮ್ಮ ಭಾರತದ ಎಲ್ಲ ಮಹಿಳೆಯರ ಭಾವನೆಗಳನ್ನ ಹೊತ್ತೊಯ್ಯುವಂತಾಗ್ಬಿಟ್ಟು ನಮ್ಮ ಭಾವನೆಗಳ ಒಂದು ಕೆಲಸ ಅವರಿಗೆ ಮನಸ್ಫೂರ್ತಿ ಮಾಡಿತ್ತು. ಮನಸ್ಫೂರ್ತಿ ಮಾಡಿದಾಗ ಇದೇ ನಮ್ಮ ಹೇಳಿದಾಗ 12 ಅಧ್ಯಾಯಗಳು ಎಷ್ಟು ಅದರೊಳಗ ಯೋಗಗಳನ್ನ ರಚನೆ ಮಾಡ್ತಾರೆ. 12 ಅಧ್ಯಾಯದೊಳಗ ಮೊದಲನೇ ಈ ದೇಶದೊಳಗ ಈ ಜಗತ್ತು ಯಾವ ರೀತಿ ಸ್ಥಿತಿ ಆಯಿತು, ಪಂಚಭೂತಗಳ, ಆಮೇಲೆ ಈ ವಾಯುಮಂಡಲ, ಈ ರೀತಿಯಾಗಿರ್ತಕ್ಕಂಥ ಅನೇಕ ನೈಸರ್ಗಿಕ ವಿಷಯಗಳ ಕುರಿತು ಈ ಜಗತ್ತಿನೊಳಗೆ ದೇವ ಅಂತಕ್ಕಂಥ ಆ ದೇವರು ಭಕ್ತದ ಶಿವ ಆಗಿ ಬಂದ, ಶಿವ ಆಗಿರ್ತಕ್ಕಂಥ ಈ ಜಗತ್ತಿನೊಳಗೆ ದೇವರ ಸೃಷ್ಟಿ ಮಾಡಿದ ನೀರಿನ ಮೂಲಕ ಒಂದು ಮತ್ತೆ ತಯಾರಾದ್ರು. ಆ ಮತ್ತೆ ಒಂದು ವರ್ಷಕ್ಕೆ ಹೊಡಿತದೆ. ಯಾವುದೇ ಒಂದು ಮಟ್ಟೆ ಹೊರಬೇಕಾದ್ರೆ ತಾವ ಕೊಡಬೇಕು, ಅದನ್ನ ಆದ್ರೆ ಇತಿಹಾಸದೊಳಗ ಮನಸ್ಫೂರ್ತಿಯೊಳಗ ಏನ್ ತಿಳ್ಕೊಂಡು ದೇವರ ನೀರಿನ ಮೂಲಕ ಒಂದು ಮಟ್ಟೆಗಿಂತ ಮಟ್ಟೆಯಿಂದ ಈ ಜಗತ್ತು ಶ್ರೇಷ್ಠ. ಜಗತ್ತಿನೊಳಗ ಬ್ರಾಹ್ಮಣರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥವರು, ಕ್ಷತ್ರಿಯರು, ವೈಶ್ಯ, ಶೂದ್ರ, ಶೂದ್ರಾತಿ ಶೂದ್ರರ ಇವತ್ತೇನೆಲ್ಲ ದೇವ ಪ್ರಾಣನ ಶಾಸ್ತ್ರಗಳ ಓದನ ಬಿಡ್ತಾರೆ. ಇವತ್ತು ಬಿರಾಮರಾಗಿ ಬಿಡ್ತೀವಿ.
ಅಂದವರ ಒಳ್ಳೆ ಇನ್ನೊಂದನ್ನು ಪ್ರಶ್ನೆ ಮಾಡಿದ್ರು, ಹೆಣ್ಣು ಕೇವಲ ಭೋಗದ ವಸ್ತು, ಹೆಣ್ಣು ಕೇವಲ ಭೋಗದ ವಸ್ತು. ಹೆಣ್ಣಾಗಿರ್ತಕ್ಕಂಥವರು ತಾನು ವಿವೇಕವಾಗಿರಬೇಕು, ಮನೆಯಾಗಿ ಬಿಟ್ಟು ಹೊರಗೆ ಬರುವಂತಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ